ಮೈ ಗಾಡ್, ಇದ್ರಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡ್ಬೋದು. ಶೂಟ್ಗೆ ಬ್ಯಾಗಲ್ಲಿ ನಾನು ಏನೇನು ಇಟ್ಕೋತೀನಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಫೋರ್ಡಬಲ್ ಆಗೂ ಇರಬೇಕು, ಹಾಗೆ ದೊಡ್ಡದಾಗೆ ಟೋಟ್ ಬ್ಯಾಗ್ ಥರ ಇರಬೇಕು ಅಂತ ನಾನು ಈ ಬ್ಯಾಗನ್ನು ತೊಗೊಂಡೆ. ಮಿಂತ್ರಾ ಅಲ್ಲಿ ಆಫರ್ ಇತ್ತು, ರಪ್ ಅಂತ ಆರ್ಡರ್ ಮಾಡಿಬಿಟ್ಟೆ. ಸ್ಟೆಪ್ಸಲ್ಲಿ ಇಟ್ಕೋತೀನಿ. ಗಂಟ್ಲಲ್ಲಿ ಕರ ಅನ್ನಿಸ್ತಿದೆಯೇ, ಗಂಟ್ರಲ್ಲಿ ಕಿಚ್ಕಿಚ್ ಅನ್ನಿಸ್ತು. ಇದೆಲ್ಲ ಜಸ್ಟ್ ಬೇಸಿಕ್ ಹೈಜೀನಿಕ್ ನೆಸೆಸಿಟೀಸ್. ಇದನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ, ವಾಲೆಟ್ನ ಮರಿಬೇಡಿ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನೀಗ ಶೂಟಿಗೆ ಹೋಗ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ವಿಕ್ ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ ಮಾಡೋಣ ಅಂತ. ಶೂಟ್ಗೆ ಬ್ಯಾಗಲ್ಲಿ ನಾನು ಏನೇನು ಇಟ್ಕೋತೀನಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಟಿಪ್ಸು ಏನೇನು ಬೇಕಾಗತ್ತೆ ಒಬ್ಳು ಹುಡುಗಿಗೆ ಹೊರಗೋಗೋಕ್ಕಿಂತ ಮುಂಚೆ ಕ್ವಿಕ್ಕಾಗೆ ಲೆಟ್ಸ್ ಡೂ ದಿಸ್ ವಿಡಿಯೋ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಭಾರ ಇದೆ. ಇದು ಬ್ಯಾಗು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದು. ಸೊ ನಾನೊಂಥರ ಹ್ಯಾಪಿ ಗೋ ಕಂಫರ್ಟಬಲ್ ಥರ ಹುಡುಗಿ. ನನಗೆ ಅಫೋರ್ಡಬಲ್ ಆಗೂ ಇರಬೇಕು, ಹಾಗೆ ದೊಡ್ಡದಾಗೆ ಟೋಟ್ ಬ್ಯಾಗ್ ಥರ ಇರಬೇಕು ಅಂತ ನಾನು ಈ ಬ್ಯಾಗನ್ನು ತೊಗೊಂಡೆ. ಮಿಂತ್ರಾ ಅಲ್ಲಿ ಆಫರ್ ಇತ್ತು, ರಪ್ ಅಂತ ಆರ್ಡರ್ ಮಾಡಿಬಿಟ್ಟೆ. ಸೊ ಈ ಬ್ಯಾಗಲ್ಲಿ ಏನೇನು ನಾನು ಎಸೆನ್ಷಿಯಲ್ಸ್ ಇಟ್ಕೋತೀನಿ ಅನ್ನೋದನ್ನು ನೋಡೋಣ. ಫಸ್ಟ್ಲಿ ನನಗೆ ಓಡರ್ ತುಂಬ ಮುಖ್ಯ, ಪರ್ಫ್ಯೂಮ್ ತುಂಬಾ ಮುಖ್ಯ. ಅದಕ್ಕೋಸ್ಕರ ಈ ವಿಕ್ಟೋರಿಯಾ ಸೀಕ್ರೆಟ್ದೊಂದು ಪರ್ಫ್ಯೂಮ್ ತೊಗೊಂಡು ಇಟ್ಕೊಂಡಿರ್ತೀನಿ ಯಾವಾಗಲೂ. ಇದ್ರದ್ದು ಗಮ್ ಅಂತಿರುತ್ತೆ ಸ್ಮೆಲ್ಲು. ಸೊ ಬ್ಲ್ಯಾಕ್ಬೆರಿ ಫಿಸ್ ಇದನ್ನ ಇಟ್ಕೊಂಡಿದ್ದೀನಿ. ಶೇಡ್ಸ್, ನಾನು ಕಾರ್ ಡ್ರೈವಿಂಗ್ ಮಾಡುವಾಗ ನನಗೆ ಶೇಡ್ಸ್ ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಈ ಸಮ್ಮರ ವಿಂಟರ ಏನು ನಡೀತಿದೆಯೋ ನನಗಂತೂ ಗೊತ್ತಾಗ್ತಿಲ್ಲ, ಅಷ್ಟು ಬಿಸಿಲಾಗೋಗ್ಬಿಟ್ಟಿದೆ ಬೆಳಿಗ್ಗೆ ಮಧ್ಯಾಹ್ನದೊತ್ತು. ಅದಕ್ಕೋಸ್ಕರ ಒಂದು ಶೇಡ್ಸ್ ಇಟ್ಕೊಂಡಿರ್ತೀನಿ ಯಾವಾಗಲೂ. ಒಂದು ನೇಲ್ ಪಾಲಿಷ್ ರಿಮೂವರ್ ಇಟ್ಕೊಂಡಿರ್ತೀನಿ ಯಾವಾಗಲೂ. ಯಾಕಂದರೆ ನಾನು ಮಾಡೋ ಪಾತ್ರಗಳು ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಸಲ ವಿಲನ್ ಪಾತ್ರಕ್ಕೆ ನೇಲ್ ಪಾಲಿಷ್ ಇರಬೇಕು, ಇನ್ನು ಕೆಲವು ಸಲ ಸೋಬರ್ ಪಾತ್ರ ಅಂದರೆ ಸೈಲೆಂಟ್ ಪಾತ್ರಗಳು. ಈಗ ಒಂದು ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಅದು ಹೇಳ್ತೀನಿ. ಅದಕ್ಕೆ ನೇಲ್ ಪಾಲಿಷ್ ಇರಬಾರ್ದು. ಅದಕ್ಕೋಸ್ಕರ ಯಾವಾಗ ಬೇಕೋ ಯಾವಾಗ ಬೇಡವೋ ಅದನ್ನ ಚೇಂಜ್ ಮಾಡೋದಕ್ಕೆ ಇದು ಹೇಗೆ ಅಂದರೆ, ಸುಮ್ಮನೆ ಇದ್ರೊಳಗೆ ಡಿಪ್ ಮಾಡಿ ಹಿಂಗೆ ರೊಟೇಟ್ ಮಾಡಿದ್ರೆ ರಿಮೂವ್ ಆಗೋಗ್ಬಿಡುತ್ತೆ ನೇಲ್ ಪಾಲಿಷ್. ಈಸಿ ಕಂಫರ್ಟಬಲ್ ನೇಲ್ ಪಾಲಿಷ್ ರಿಮೂವರ್ ಬೈ ಕಲಬಾರ್, ಅದನ್ನ ಇಟ್ಕೊಂಡಿರ್ತೀನಿ. ಮೈ ಕೂಮ್, ಇದನ್ನು ಯಾವಾಗಲೂ ಬಾಚ್ಕೊಂಡು ರೆಡಿಯಾಗಿರೋದಕ್ಕೆ ಟಿಪ್ ಟಾಪಾಗಿ ಇದೊಂದು ಬ್ರಷ್ ಇಟ್ಕೋತೀನಿ. ಒಂದು ಸಣ್ಣ ವಾಲೆಟ್, ಇದರಲ್ಲಿ ನನ್ನ ಎಸೆನ್ಷಿಯಲ್ ನನ್ನ ಡ್ರೈವಿಂಗ್ದು ರಿಜಿಸ್ಟ್ರೇಷನ್ ಇದು, ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಹ್ಯಾಂಡಿಯಾಗಿರೋದಕ್ಕೆ ಇದೊಂದು ಇಟ್ಕೋತೀನಿ. ನೆಕ್ಸ್ಟು, ಕೋವಿಡ್ ಟೈಮಿಂದ ಸ್ಯಾನಿಟೈಸರ್ ಮಾತ್ರ ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಇದಿಲ್ಲದೆ ನನಗೆ ಹೊರಗೋಗೋಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಎಲ್ಲಂದ್ರೂ ನನಗೆ OCD ಪ್ರಾಬ್ಲಮ್ ಬೇರೆ ಇದೆ. ಆವಾಗ ಸ್ಯಾನಿಟೈಸರ್ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಇದು ಹೌದು, ಇದು ಇನ್ನೊಂದು ಪರ್ಫ್ಯೂಮು, ಬಾಡಿ ಸ್ಪ್ರೇ. ಸೊ ಇದು ನಾನು ಸ್ಟುಡಿಯೋ ವೆಸ್ಟಿಂದ ತೊಗೊಂಡೆ, ಮ್ಯೂಸ್ ಅಂತ. ತುಂಬ ಅಫೋರ್ಡಬಲ್ ಆ್ಯಂಡ್ ಸಖತ್ತಾಗಿದೆ ಪರಿಮಳ ಮಾತ್ರ. 200 ರೂಪಾಯಿಗೆ, ಹೌದು, 199 ರುಪೀಸ್ ಓನ್ಲಿ. ಸಕ್ಕತ್ತಾಗಿತ್ತು. ನನಗೆ ನಾನು ತೊಗೊಳ್ಳೋದಲ್ಲದೆ ನನ್ನ ತಂಗಿ ನಮ್ಮ ಮಮ್ಮಿಗೂ ಕೊಡಿಸ್ದೆ, ಅಷ್ಟು ಚೆನ್ನಾಗಿದೆ, ಸ್ಟುಡಿಯೋ ವೆಸ್ಟಿಂದ. ಆಮೇಲೆ ಇದು ಒಂದು ರೋಲ್ ಆನ್ ಇಟ್ಕೋತೀನಿ ನಾನು. ಯಾಕಂದರೆ ಅದೇ ಈಗಿನ ಸ್ವೆಟ್ ತುಂಬ ಆದಾಗ ಈ ರೋಲ್ ಆನ್ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಅಂತೂ ವೆರಿ ಇಂಪಾರ್ಟೆಂಟ್ ನಮಗೆ. ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾನು ಈ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮ್ಮದು ಔಟ್ಡೋರ್ ಶೂಟ್ಸ್ ಎಲ್ಲ ಇದ್ದಾಗ ದಿಸ್ ಇಸ್ ಅ ಮಸ್ಟ್. ಇಲ್ಲದ ಟ್ಯಾನಿಂಗು ತುಂಬ ಬೇಗ ಆಗೋಗ್ಬಿಡ್ತೀನಿ. ಸೊ ಸನ್ಸ್ಕ್ರೀನ್ ಒಂದು ಇಟ್ಕೊತೀನಿ. ಸೊ ಪವರ್ ಬ್ಯಾಂಕ್, ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಡೇ ಆ್ಯಂಡ್ ನೈಟ್ ಶೂಟ್ ಇರುತ್ತೆ ಕೆಲವು ಸಲ. ಆಮೇಲೆ ಟ್ರಾವೆಲಿಂಗ್ ಇರುತ್ತೆ, ಹೈದ್ರಾಬಾದ್, ಚೆನ್ನೈ, ಬ್ಯಾಂಗ್ಳೂರ್. ಹಾಗಿದ್ದಲ್ಲಿ ಅದು ನಾನು ಬೇರೆ ನನ್ನ ಫ್ಯಾಮಿಲಿ ಜೊತೆ ಯಾವಾಗಲೂ ಕನೆಕ್ಟೆಡ್ ಆಗಿರಬೇಕು. ಅದಕ್ಕೋಸ್ಕರ ಈ ಪವರ್ ಬ್ಯಾಂಕ್ ಒಂದು ಇಟ್ಕೋತೀನಿ. ಓ, ಚಾರ್ಜರ್ ಇಟ್ಕೊಂಡ್ರೂ ಪವರ್ ಬ್ಯಾಂಕ್ ಇಟ್ಕೋತೀನಿ. ಎಸ್, ಬಟ್ ಕೇಬಲ್ ಬೇಕಲ್ವಾ. ಆಮೇಲೆ ಇನ್ನೇನು, ಶುಗರ್ ಫ್ರೀ ಗಮ್ಸ್ ಇಟ್ಕೋತೀನಿ ನಾನು. ಯಾಕಂದರೆ ನನಗೆ ಹೇಳ್ದಂಗೆ ನಂಗೆ ಓಡರ್ ತುಂಬಾ ಇಂಪಾರ್ಟೆಂಟ್. ಅದು
ಬಾಯಿಂದಾಗಲಿ ಬಾಡಿಯಿಂದಾಗಲಿ ನನಗೆ ಸ್ಮೆಲ್ ಯಾವಾಗಲೂ ಗಮ್ ಅಂತ ಇರಬೇಕು. ಸೊ ಇದೊಂದು ಗಮ್ ಇಟ್ಕೋತೀನಿ, ಶುಗರ್ ಫ್ರೀ ಗಮ್ಸ್. ಆಮೇಲೆ ಡರ್ಮಾಫೀಕ್ ಮಾಯ್ಶ್ಚರೈಸರ್ ಒಂದು ಇಟ್ಕೋತೀನಿ. ಯಾವಾಗಲೂ ನನಗೆ ಕೈ ಮಾಯ್ಸ್ಟ್ ಆಗಿರೋದು ಇಷ್ಟ, ನನ್ನ ಡ್ರೈ ಸ್ಕಿನ್ನು. ಸೊ ಡರ್ಮಾಫೀಕ್ದು ಇದೊಂದು ಇಟ್ಕೋತೀನಿ. ಸ್ಟೆಪ್ಸಿಲ್ಸ್ ಇಟ್ಕೋತೀನಿ. ಗಂಟ್ಲಲ್ಲಿ ಕರ ಅನ್ನಿಸ್ತಿದೆಯೇ, ಗಂಟ್ಲಲ್ಲಿ ಕಿಚ್ಕಿಚ್ ಅನ್ನಿಸ್ತಿದೆಯೇ, ಸ್ಟೆಪ್ಸಿಲ್ಸ್ ಯೂಸ್ ಮಾಡಿ. ಆಮೇಲೆ ಝೂಡಿಯೋಯಿಂದ ಒಂದು ಇದು ಲಿಪ್ ಗ್ಲಾಸ್ ತೊಗೊಂಡೆ. ನನಗೆ ವೆರಿ ಎಸೆನ್ಷಿಯಲ್, ಯಾಕಂದರೆ ಲಿಪ್ಸ್ ಚಾಪಿ ಆಗ್ತಿದ್ದಂಗೆ ಈ ಲಿಪ್ ಗ್ಲಾಸ್ ಒಂದು ಹಾಕ್ಕೊಂಡ್ಬಿಡ್ತೀನಿ. ಇದು ನಮ್ಮ ಇಂಡಸ್ಟ್ರಿಯವರು ಆ್ಯಕ್ಟರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ನಾನು ಹೇರ್ ಕ್ಲಿಪ್ಸ್, ಹೇರ್ ಪಿನ್ಸ್, ಸೇಫ್ಟಿ ಪಿನ್ಸ್ ಎಲ್ಲ ರಪ್ ಅಂತ ಇಟ್ಕೊಂಡಿರ್ತೀನಿ. ನಾನು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಇದನ್ನು ಈ ಥರದ್ದೊಂದು ಕವರಲ್ಲಿ ಇಟ್ಕೊಂಡಿದ್ದೀನಿ. ಈಸಿಯಾಗಿ ನಾನು ಹಿಂಗೆ ಟ್ವಿಸ್ಟ್ ಮಾಡಿ ರಪ್ ಅಂತ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಹಾಗೆ ಸೆಲ್ಫ್ ಮೇಡ್. ಆಮೇಲೆ ಒಂದು ಕ್ಲಚ್ ಇಟ್ಕೊಂಡಿದ್ದೀನಿ, ರಪ್ ಅಂತ ಹಿಂಗೆ ಕ್ಲಚ್ ಆಗಿ ಹಿಂಗೆ ಹಾಕೊಂಡ್ಬಿಡ್ಬೋದು ಅಂತ ಈಸಿಯಾಗಿ ಡ್ರೈವಿಂಗ್ ಟೈಮಲ್ಲಿ ಈಸಿ ಆಗಲಿ ಅಂತ ಈ ಥರ ಒಂದು ಕ್ಲಚ್ ಇಟ್ಕೊಂಡಿರ್ತೀನಿ. ಲಿಪ್ಸ್ಟಿಕ್ ಒಂದು ಇಟ್ಕೊಂಡಿದ್ದೀನಿ, ಇದು ಕೂಡ ಝೂಡಿಯೋಯಿಂದ ತೊಗೊಂಡೆ. ಈ ಲಿಪ್ಸ್ಟಿಕ್ ಒಂದು ಇಟ್ಕೋತೀನಿ. ಆಮೇಲೆ ಚಾಕ್ಲೇಟ್ಸು ತಗೋತೀನಿ ಯಾವಾಗಲೂ. ಪಲ್ಸ್ ಚಾಕ್ಲೇಟ್ ಇರುತ್ತೆ. ಒಂದು ನಿಮಿಷ ಸಿಗ್ತಾ ಇಲ್ಲ ಕೈಗೆ, ಒಂದು ನಿಮಿಷ. ಚಾಕ್ಲೇಟ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ನಾನು. ಇಲ್ಲ ನಮ್ಮ ಮಕ್ಳಿಗೆ ಕಂಡ್ರೆ ಅಲ್ಲೇ ಕೊಟ್ಬಿಡ್ತೀನಿ ನಾನು, ಪಲ್ಸ್ ಚಾಕ್ಲೇಟ್. ಆಮೇಲೆ ಪಾಕೆಟ್ ಪರ್ಫ್ಯೂಮ್, ಸುಮಾರು ಪರ್ಫ್ಯೂಮ್ಸ್ ಇರುತ್ತೆ ನನ್ನ ಬ್ಯಾಗಲ್ಲಿ. ಆಮೇಲೆ ನನ್ನ ಕಾರ್ ಕೀ. ಆದರೆ ಕಂಪಾರ್ಟ್ಮೆಂಟ್ಸ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಸ್ಪೇಸ್ ಮಾತ್ರ ಮಧ್ಯದಲ್ಲಿ ಒಂದು ಜಿಪ್ಪು, ಈ ಸೈಡ್ ಒಂದು ಜಿಪ್ಪು, ಹಿಂದೆಗಡೆ ಒಂದು ಜಿಪ್ಪು. ನನಗೆ ಅದು ಲ್ಯಾವಿಶ್ ಲಕ್ಸುರಿಗಿಂತ ನನಗೆ ಕಂಫರ್ಟೇಬಲ್ ಆಗಿ, ಅಫೋರ್ಡೆಬಲ್ ಆಗಿ ಇರಬೇಕು. ಅದಕ್ಕೆ, ಯಾಕಂದರೆ ನಾನು ಎಲ್ಲೆಲ್ಲೋ ಇಟ್ಬಿಡ್ತೀನಿ, ನಾನು ಕೇರೇ ಮಾಡಲ್ಲ ನನ್ನ ಬ್ಯಾಗ್ ನಾನು ಎಲ್ಲಿಟ್ಟಿರ್ತೀನಿ ಅಂತ. ಹೈದ್ರಾಬಾದ್, ಚೆನ್ನೈಗೆ ಹೋದ್ರಂತೂ ನನ್ನ ಅಸಿಸ್ಟೆಂಟ್ಸ್ ಕೈಯಲ್ಲೇ ಇರುತ್ತೆ, ಅವರೆಲ್ಲ ಹೇಗೆ ನೋಡ್ಕೋತಾರೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಬ್ಯಾಗ್ ಇಷ್ಟೊಂದು ಕಂಫಿ ಇದೆ. ಆಮೇಲೆ ಇಷ್ಟೊಂದೆಲ್ಲ ನಾನು ಇಟ್ಕೋಬೋದು, ಅದಕ್ಕೆ ಅಷ್ಟು ಹೆವಿಯಾಗಿರುತ್ತೆ. ನನ್ನ ಫ್ರೆಂಡ್ಸ್ ಯಾರ್ಯಾರು ಯಾಕೆ ಇಷ್ಟು ಹೆವಿಯಾಗಿರುತ್ತೆ ನಿನ್ನ ಬ್ಯಾಗು ಅಂತ ಯಾವಾಗಲೂ ಕೇಳ್ತಿರಲ್ಲ, ಇಷ್ಟೆಲ್ಲ ಇರುತ್ತೆ ಒಳಗೆ, ಅದಕ್ಕೋಸ್ಕರ. ಸೊ ನೀವು ಕೂಡ ನಿಮ್ಮ ಬ್ಯಾಗಲ್ಲಿ ಕಂಪಾರ್ಟ್ಮೆಂಟ್ಸ್ ಜಾಸ್ತಿ ಕಂಫರ್ಟೇಬಲ್ ಆಗಿರಬೇಕು ಅಂದಾಗ ಬ್ಯಾಗು ಮಿಂತ್ರಾಲ್ಲಿದೆ, ಈ ಬ್ಲ್ಯಾಕ್ ಕಲರ್ದು. ಕ್ಲಾಸಿ ಟ್ರೆಂಡಿಯಾಗೂ ಇದೆ, ಇದನ್ನು ನೀವು ತೊಗೋಬೋದು. ಅದ್ರೊಳಗೆ ಇಷ್ಟೆಲ್ಲ ಐಟಮ್ಸ್ನ ನೀವು ಇಟ್ಕೋಬೋದು. ಗೋ ಬೈ ಇಟ್. ಸೊ ನಾನು ಹೊರಗಡೆ ಹೋಗ್ಬೇಕಾದ್ರೆ ಇಷ್ಟೊಂದೆಲ್ಲ ತೊಗೊಂಡು ಹೋಗ್ತೀನಿ. ನಿಮಗೆ ಕಂಫಿಯಾಗಿರೋದಕ್ಕೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಏನೇನು ಇಟ್ಕೋಬೇಕು ಅಂತ ಹೇಳ್ತೀನಿ. ನೀವು ಇಟ್ಕೊಳ್ಳೋದಿದ್ರೆ ರೋಲ್ ಆನ್ ಇಟ್ಕೊಳ್ಳಿ, ಪರ್ಫ್ಯೂಮ್ಸ್ ಇಟ್ಕೊಳ್ಳಿ. ಇಷ್ಟೊಂದು ಇಟ್ಕೋಬೇಕನ್ನೋದಿಲ್ಲ, ಒಂದು ಪಾಕೆಟ್ ಸ್ಪ್ರೇ ಇಟ್ಕೊಂಡ್ರೆ ಓಕೆ, ಪಾಕೆಟ್ ಸ್ಪ್ರೇ ಇಟ್ಕೊಳ್ಳಿ. ಆಮೇಲೆ ಗಮ್ಸ್ ಇಟ್ಕೊಳ್ಳಿ, ಟ್ರಾವೆಲ್ ಮಾಡೋವಾಗ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಬ್ರಷ್ ಇಟ್ಕೊಳ್ಳಿ ಕೂದಲು, ಒಂದು ಲಿಪ್ ಗ್ಲಾಸ್ ಇಟ್ಕೊಳ್ಳಿ. ಇದೆಲ್ಲ ನಿಮಗೆ ಪ್ರೆಸೆಂಟೇಬಲ್ ಆಗಿ ಚೆನ್ನಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ನೀವು ಹೇಗೆ ಇದ್ರೂ ಚೆಂದಾನೇ ಇರ್ತೀರ. ಇದೆಲ್ಲ ಜಸ್ಟ್ ಬೇಸಿಕ್ ಹೈಜೀನಿಕ್ ನೆಸೆಸಿಟೀಸ್. ಇದನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ, ವಾಲೆಟ್ನ ಮರಿಬೇಡಿ ಅಷ್ಟೇ. ಓ ಮೈ ಗಾಡ್, ಇದರಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡ್ಬೋದು. ಅಷ್ಟೊಂದು ವೆಯ್ಟ್ ಇರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಯಾವಾಗಲೂ, ಏನೇ ಇಟ್ಟಿರ್ತೀಯ, ಎತ್ತಕ್ಕಾಗಲ್ವಲ್ಲೇ ಅಂತ. ಸೊ ನೀವೆಲ್ಲ ಈಗ ನೋಡಿದ್ದೀರಾ ಏನೇನು ಇಟ್ಕೋತೀನಿ ಅಂತ. ಇದ್ರದ್ದು ಎಷ್ಟಿದೆ ವೆಯ್ಟ್ ಅಂತ ನೋಡೋಣ. 3.5 kg ಇದೆ. ಹೆಂಗೆ ನಾವು. ಸೊ ಇದೇ ಥರ ನನ್ನ ಪರ್ಸ್ನಲ್ ವಿಚಾರಗಳು, ನಾನು ಏನೇನು ಯೂಸ್ ಮಾಡ್ತೀನಿ ನನ್ನ ಡೈಲಿ ಲೈಫಲ್ಲಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅನ್ನೋದನ್ನು ನೀವು ತಿಳ್ಕೊಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.